ಜಾಲಿ ಮರದಲ್ಲಿ ಮುಳ್ಳುಗಳಿರುತ್ತಲ್ವಾ, ಅದಾದ್ರೂ ಜನರಿಗೆ ರಕ್ಷಣೆ ಕೊಡುತ್ತೆ. ಆದರೆ ನಿಮ್ಮ ರಕ್ಷಣೆಗೆ ಬಂದವ್ರಿಗೆ ಮುಳ್ಳಲ್ಲಿ ಚುಚ್ತೀರಾ. ನಿಮ್ಮ ಜೊತೆ ನಾನು ಮತ್ತೆ ಬದುಕಕ್ಕಾಗತ್ತಾ? ಅದನ್ನು ಕನಸಲ್ಲೂ ಯೋಚನೆ ಮಾಡೋಕ್ಕಾಗಲ್ಲ ನನ್ನ ಕೈಯಿಂದ. ಇನ್ನು ಜಾನ್ವಿಯವರೇ, ನಾನು ಬದಲಾಗಿದ್ದೀನಿ. ಆದರೆ ನಿಮ್ಗೆ ಕಾಣಕ್ಕೆ ಒಂದು ಅವಕಾಶ ಬೇಕಲ್ವಾ? ನೋಡಿ, ನಾನು ಪ್ರೂವ್ ಮಾಡ್ತೀನಿ ನಿಮಗೆ ನಾನು ಬದಲಾಗಿದ್ದೀನಿ ಅಂತ. ಸಾಕು ರೀ, ಮತ್ತೆ ಮತ್ತೆ ಅದನ್ನೇ ಹೇಳಬೇಡಿ. ನೀವು ಎಷ್ಟೇ ಬೇಡ್ಕೊಂಡ್ರು ಅದರಿಂದ ಪ್ರಯೋಜನ ಇಲ್ಲ. ಮಾತು ಯಾವ ಥರ ಇರಬೇಕು ಗೊತ್ತಾ? ಭೀಷ್ಮನ ಆಜ್ಞೆ ಥರ ಇರಬೇಕು. ಆದರೆ ನೀವು ಕ್ಷಣಕ್ಕೊಂದು ಬಣ್ಣ ಬದಲಾಯಿಸೋ ಗೋಸುಂಬೆ. ನಿಮ್ಮನ್ನು ನಂಬಕ್ಕಾಗುತ್ತಾ ನಾನು? ನಿಮ್ಮ ಜೊತೆ ನನಗೆ ಯಾವ ಸಂಬಂಧನೂ ಬೇಡ ಅಂತ ತಾಳಿನ ಕಿತ್ತು ನಿಮ್ಮ ಕೈಲಿ ಕೊಟ್ಟಿರುವಾಗ ನಿಮ್ಮ ಮಧ್ಯೆ ಸಂಬಂಧ ಮುಗ್ದೋಗಿದೆ ಅಂತ ಅರ್ಥ. ಮತ್ತೆ ನಿಮ್ಮ ಜೊತೆ ಬದುಕೋ ಆಸೆನೂ ಇಲ್ಲ, ಅವಶ್ಯಕತೆನೂ ಇಲ್ಲ. ನಮ್ಮದು ಮುಗ್ದೋಗಿರೋ ಅಧ್ಯಾಯ ಅಷ್ಟೇ. ಒಂದು ನಿಮಿಷ ಜಾನ್ವಿಯವರೇ, ಹಾಗಾದರೆ ಇವಾಗ ನೀವು ನನ್ನ ಜೊತೆ ಬರೋದಿಲ್ವಾ? ಇಲ್ಲ, ಬರೋದಿಲ್ಲ. ನೀವು ಒಂದು ಕೆಲಸ ಹುಡ್ಕೊಂಡು ಸಂಬಳ ಪಡ್ಕೊಂಡು ನನ್ನಿಂದ ದೂರ ಹೋಗಿ ಒಂದು ಜೀವನ ಕಟ್ಕೋಬೇಕು ಅಂತಿದ್ದೀರಾ? ಹೌದು. ಇನ್ನು ಮೇಲೆ ನಿಮ್ಮ ಜೀವನ ನಿಮ್ಮದು, ನನ್ನ ಜೀವನ ನಂದು. ಗುಡ್ ಬಾಯ್. ಜಾನ್ವಿ ಅವರೇ, ನೀವು ಹೇಳಿದ ಮಾತುಗಳು ಕೇಳೋಕೆ ಇಂಪಾಗಿರುತ್ತಷ್ಟೇ, ಜೀವನ ಮಾಡೋದಕ್ಕಲ್ಲ. ಬದುಕೋದು ಕಷ್ಟ ಇದೆ. ನಾನು ಬದುಕಿ ತೋರಿಸ್ತೀನಿ. ಆವೇಶದಲ್ಲಿ ಆಡಿರೋ ಮಾತುಗಳು ವಿವೇಚನೆಯಿಂದ ಹೊರಗಿರುತ್ತೆ ಜಾನ್ವಿಯವರೇ. ನಿಮಗನ್ಸಿದೆ ಜೀವನ ಅಂದರೆ ಹೂವಿನ ಹಾದಿ ಅಂತ, ಆದರೆ ಅದು ಕಲ್ಲು ಮುಳ್ಳುಗಳ ಪಥ. ಈ ಒಂದು ಕಲ್ಲು ಮುಳ್ಳುಗಳಿಂದ ಫ್ಯಾಮಿಲಿ, ಕುಟುಂಬ ಅನ್ನೋದು ನಮ್ಮನ್ನು ಕಾಪಾಡುತ್ತೆ. ಆ ಸಂಸಾರದ ಸಾಗರದಲ್ಲಿ ಬೆಳೆದವರು ನೀವು, ನಾನು ಈ ಕಲ್ಲು ಮುಳ್ಳುಗಳ ಸದರದಲ್ಲಿ ಬೆಳೆದವನು. ಆ ಪಥವನ್ನು ದಾಟೋ ಶಕ್ತಿ ನಿಮಗಿಲ್ಲ ಜಾನ್ವಿಯವರೇ. ಯು ಡೋಂಟ್ ಹ್ಯಾವ್ ಇಟ್. ಜೀವನ ಅಂದ್ರೇ ಏನು ಅಂತ ಗೊತ್ತಿಲ್ಲದೆ ಇರೋ ನಿಮ್ಮಿಂದ ಬದುಕು ಪಾಠ ಕಲಿಯೋ ಅವಶ್ಯಕತೆ ನನಗಿಲ್ಲ. ಅವಶ್ಯಕತೆ ನಿಮಗಿಂದ ಇರ್ಬೋದು, ಆದರೆ ನನಗಿದೆ. ನೋಡಿ, ಜಯಂತ ವಸ್ತು ಆಗಲಿ ವ್ಯಕ್ತಿ ಆಗಲಿ ಬೇಕಾದವ್ರನ್ನ ಯಾವತ್ತೂ ಬಿಟ್ಕೊಟ್ಟವನಲ್ಲ. ಅದು ಅವನು ಪ್ರೀತಿಸಿದವರಾಗಿರ್ಬೋದು ಅಥವಾ ದ್ವೇಷಿಸಿದವರಾಗಿರ್ಬೋದು. ಹಾಗಾಗಿ ನೀವು ನನ್ನಿಂದ ದೂರ ಹೋಗಿ ಎಲ್ಲೋ ಒಂದು ಜೀವನ ಕಟ್ಕೋತೀವಿ ಅನ್ನೋದು ಬರೀ ನಿಮ್ಮ ಭ್ರಮೆ. ಓಹ್, ಏನು ಹೆದರಿಸ್ತಿದ್ದೀರಾ? ಈ ನಿಮ್ಮ ಬೆದರಿಕೆ ಮಾತುಗಳಿಗೆ ಹೆದರೋ ಕಾಲ ಮುಗ್ದೋಯ್ತು ಮಿಸ್ಟರ್ ಜಯಂತ್. ಈಗ ನನಗೆ ಹೇಗೆ ಬದುಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನೋ ಹಾಗೆ ಬದುಕ್ತೀನಿ. ಜಾನ್ವಿಯವರೇ, ಅದು ಸಾಧ್ಯ ಇಲ್ಲ. ಯಾಕೆಂದರೆ ಎದುರು ಹಾಕೋತಿರೋದು ನೀವು ಈ ಜಯಂತನ. ಸುಖ ಆಗಲಿ ದುಃಖ ಆಗಲಿ ಸಮನಾಗಿ ಹಂಚ್ಕೊಂಡು ಬಾಳಬೇಕು ಅಂತ ಪಣ ತೊಟ್ಟೋರಲ್ವ ನಾವು. ಹಾಗಾಗಿ ಸುಖ ಆಗಲಿ ದುಃಖ ಆಗಲಿ ನೀವು ಒಬ್ಬರೇ ಅನುಭವಿಸೋಕ್ಕೆ ಜಯಂತ ಬಿಡೋದಿಲ್ಲ, ಮರಿಬೇಡಿ. ನಿಮ್ಮ ಮಾತಲ್ಲೇ ಗೊತ್ತಾಗ್ತದೆ ನಿಮ್ಮ ಮನಸ್ಸು ಎಷ್ಟು ಕೊಳುಕು ಅಂತ. ಸ್ವಚ್ಛವಾಗಿರೋ ಮನಸ್ಸನ್ನು ರಾಡಿ ಮಾಡಿರೋದು ನೀವೇ ಅಲ್ವಾ? ನೋಡಿ, ಈಗಲೂ ಒಂದು ಅವಕಾಶ ಇದೆ, ಕಾಲ ಮಿಂಚಿಲ್ಲ. ನನ್ನ ಜೊತೆ ಬನ್ನಿ, ಮತ್ತೆ ಒಂದು ಬಾಳ ಕಟ್ಕೊಳ್ಳೋಣ. ಸಾಕು ನಿಲ್ಸಿ. ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇರಬೇಡಿ, ನನಗೆ ಇರಿಟೇಟ್ ಆಗುತ್ತೆ. ನಮ್ದು ಮುಗ್ದೋಗಿರೋ ಅಧ್ಯಾಯ ಅಷ್ಟೇ. ಮತ್ತೆ ಆ ಪುಟನ ಹಿಂತಿರುಗಿಸಿ ನಾನು ನೋಡೋಕೆ ಇಷ್ಟಪಡಲ್ಲ. ಜಾನ್ವಿಯವರೇ, ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಕೇಳ್ಕೊಂಡು ಹೋಗಿ. ಓದಿದ ಪುಸ್ತಕ ನಮ್ಮ ಮತ್ತೆ ಓದಿದಾಗ್ಲೇ ಹೊಸ ಅರ್ಥ ಗೊತ್ತಾಗೋದು. ನೀವಿಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಒಂದು ಕೊನೆ ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಪ್ರೀತಿಯಾದವ್ರನ್ನೆಲ್ಲ ಬಿಟ್ಟು ಈ ಜಯಂತನ ಪ್ರೀತಿ ಬೇಕು ಅಂತ ನೀವೇ ನನ್ನ ಹತ್ರ ವಾಪಸ್ ಬಂದೇ ಬರ್ತೀರಾ. ಇದು ಜಯಂತನ ಚಾಲೆಂಜ್. ಹಾ, ಇಷ್ಟು ವರ್ಷ ನಿಮ್ಮ ಜೊತೆ ಜೀವನ ಮಾಡಿದ್ದಕ್ಕೆ ತುಂಬ ಒಳ್ಳೆ ಮಾತಾಡಿದ್ರಿ. ತುಂಬ ಇಷ್ಟ ಆಯಿತು ಕೂಡ. ನೋಡಿ, ಒಂದೊಂದಾಗೆ ನಿಮ್ಮ ನಿಜ ರೂಪ ಹೇಗೆ ಹೊರಗೆ ಬರ್ತಿದೆ ಅಂತ. ನೀವು ಹಾಕಿದ್ರಲ್ಲ ಚಾಲೆಂಜ್, ಆ ಚಾಲೆಂಜು ನೆರವೇರಲ್ಲ ಅಂತ ನಾನು ನಿಮಗೆ ಇನ್ನೊಂದು ಚಾಲೆಂಜ್ ಮಾಡ್ತಾ ಇದ್ದೀನಿ. ಯಾವುದೇ ಪರಿಸ್ಥಿತಿ ಬಂದರೂ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ನಾನು ಬರಲ್ಲ. ತಪ್ಪು ಮಾಡ್ತಾ ಇದ್ದೀರಿ ಜಾನ್ವಿಯವರೇ.